ನಾನು ಒಪ್ಪುತ್ತೀನಿ ಅಂತೇಳಿ ಅವರೆಲ್ಲರೂ ಒಪ್ಕೊಂಡು ಹೋಗಿದಾರ. ಅವರೆಲ್ಲರೂ ಕೂಡ ಪ್ರೀ ಪ್ಲಾನ್ಡ್ ಆಗಿ ಜನಾರ್ದನ್ ರೆಡ್ಡಿ ಅವ್ರನ್ನ ಎಂತ ಪರಿಸ್ಥಿತಿಯಲ್ಲಿ ಕೂಡ ನಾವು ಜಗಳ ಮಾಡಲೇಬೇಕು ಅಂತ ಬಂದಂತವ್ರು ಅವ್ರು ಪ್ಲಾನ್ ಮಾಡ್ಕೊಂಡ್ರೆ ಯಾರಿಗೂ ಗೊತ್ತಿಲ್ರಿ. ನಮ್ಗೆ ಯಾರು ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ನಮ್ಮ ಅಧ್ಯಕ್ಷರಾದಂತ ಅನಿಲ್ ನಾಯ್ಡು ಅವರು ಇಲ್ಲೇ ಇದಾರ, ಅವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ರಿ. ನಮ್ಗೆ ಯಾರಿಗೂ ಕೂಡ ಸಡನ್ ಆಗಿ ಜನಾರ್ದನ್ ರೆಡ್ಡಿ ಅವರು ಅವ್ರು ಗಂಗಾವತಿಯಿಂದ ಬರ್ತಾ ಇದಾರ. ಬರುವಂತ ಟೈಮಲ್ಲಿ ಏಕಾಏಕಿಯಾಗಿ ನಾನು ಕೂಡ ಜನಾರ್ದನ್ ರೆಡ್ಡಿ ಮನೆಗೆ ಬರ್ಬೇಕನ್ನಂಥದ್ದು, ನಾನು ಕೂಡ ಅಲ್ಲಿಂದ ನಮ್ಮ ಮನೆ ಕಡೆಯಿಂದ ಬರ್ತಾ ಇದ್ವಿ. ನಾನು ಜನಾರ್ದನ್ ರೆಡ್ಡಿ ಅವರು ಏಕಾಏಕಿಯಾಗಿ ಸಡನ್ ಆಗಿ ದಾಳಿ ನಡೀತು. ಆ ಸಡನ್ ಆಗಿ ದಾಳಿ ನಡೆದ ತಕ್ಷಣ ಏನಾಯ್ತು, ಅವರು ನೂಕುಲ ಮಾಡ್ತಾ ಇದ್ರೆ ನಮ್ಮ ಕೈಲಿ ಆಗ್ಲಿಲ್ಲ. ನಾವು ಸೈಡಿಗೆ ಬಂದು ನಿಂತೀವಿ. ಜನಾರ್ದನ್ ರೆಡ್ಡಿ ಅವರು ಕೂಡ ಸೈಡಿಗೆ ಬಂದು ನಿಂತ ಟೈಮಲ್ಲಿ ಅವ್ರ ಮೇಲೆ ಕೂಡ ಗುಂಡು ಹಾರ್ತಾ ಇದ್ವಿ. ಅವ್ರು ಸ್ವತಃ ಅವರೇ ನೋಡಿಸಿದ್ರು ನನ್ನ ಮೇಲೆ ಗುಂಡು ಹಾರಿದೆ ಅನ್ನಂಥದ್ದು ಅವ್ರು ಕೂಡ ನೋಡಿಸಿಕೊಟ್ರು. ಅವ್ರು ನೋಡಿಸಿಕೊಟ್ಟಿದ ನಂತರ ಅಲ್ಲಿ ಏನಾಯ್ತು, ಅಷ್ಟೊತ್ತೊಳಗೆ ಪೊಲೀಸ್ ಎಲ್ಲರೂ ಕೂಡ ಬಂದು ಆ ಗುಂಪನ್ನು ಚದುರಿಸಂತ ಕೆಲಸ ಮಾಡಿದ್ರು. ಚದುರಿಸಂತ ಟೈಮಲ್ಲಿ ಅವ್ರಿಗೆ ಬೇಕಾದಂತವ್ರು ಅವ್ರಿಗೂ ಗುಂಪುಗಳು ಘೋಷಣೆ ಮಾಡಿದ್ರು. ನಮಗೆ ಅಲ್ಲಿ ಗೊತ್ತಾದ ತಕ್ಷಣ ನಮಗೆ ಬೇಕಾದಂತವ್ರು ನಮ್ಮವ್ರು ಕೂಡ ಘೋಷಣೆಗಳನ್ನು ಮಾಡ್ತಾ ಇದ್ರು. ಆ ಘೋಷಣೆಗಳು ಮಾಡಿದ ತಕ್ಷಣ ಅಷ್ಟೊತ್ತೊಳಗಡೆ ಏನಾಯ್ತು, ಗುಂಪು ಜಾಸ್ತಿ ಆಗೋಳಗಡೆ ಪೊಲೀಸರು ಫೈರಿಂಗ್ ಪ್ರಾರಂಭ ಮಾಡಿದ್ರು. ಆ ಪೊಲೀಸರು ಫೈರಿಂಗ್ಕಿನ ಮುಂಚೆ ಈ ಬಾಡಿಗಾರ್ಡ್ಗಳು ಯಾರು ಸತೀಶ್ ರೆಡ್ಡಿ ಅನ್ನಂತ ಬಾಡಿಗಾರ್ಡ್ಗಳು, ಅವ್ರು ಯಾರೋ ಉತ್ತರ ಪ್ರದೇಶದಿಂದ ಬೇರೆ ಬೇರೆ ಬಿಹಾರಗಳಿಂದ ಬಂದಂತ ಬಾಡಿಗಾರ್ಡ್ಗಳು ಏನು ಸಿನಿಮಾದಾಗ ಹೊಡಿತಾರ್ರಿ. ಸಿನಿಮಾದಾಗೆ ನೋಡಿದ್ದಾಗ್ಲಿ ನಾವು ನಮ್ಮ ಬಳ್ಳಾರಿ ಜನರು 1984ರಲ್ಲಿ ಆದಂತ ಗೋಲಿಬಾರ್ ನೋಡಿದ್ದೀವ್ರಿ. ಅವತ್ತು ಗೋಲಿಬಾರ್ ನಡೆಯಕ್ಕೋಸ್ಕರ ಕಾರಣ ಏನಂದ್ರೆ, ಒಬ್ಬ ಹೆಣ್ಮಗಳು ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ದಲ್ಲಿ ಅವತ್ತು ಅಲ್ಲಿ ಹೆಣ್ಮಗಳು ಪೊಲೀಸ್ ಸ್ಟೇಷನ್ದಲ್ಲಿ ಅವರು ತೀರ್ಕೊಂಡೋಗಿದ್ರು. 82 ಅಲ್ಲಿ ಅವತ್ತು ನಾವು ನೋಡಿದಂತ ಘಟನೆ ನಾವು ಜೀವನದಲ್ಲಿ ಯಾವತ್ತು ಕೂಡ ನೋಡ್ಲಕ್ ಆಗ್ಲಿಲ್ಲ ರೀ. ನಿನ್ನೆ ನೋಡಬೇಕಾಯ್ತ್ರಿ. ನೋಡ್ರಿ, ಜನಾರ್ದನ್ ರೆಡ್ಡಿ ಅವ್ರ ಮನೆ ಎದುರುಗಡೆ ಬಂದು, ಒಬ್ಬ ಶಾಸಕನ ಮನೆ ಎದುರುಗಡೆ ಬಂದು ಅವ್ರು ಹೋಗಂತ ಹಾದಿಗೆ ಬ್ಯಾನರ್ ಕಟ್ಟಿ ಜಗಳ ಮಾಡಿಕೊಂಡು ಜಗಳನ್ನ ದೊಡ್ಡದಾಗಿ ಮಾಡಿ ಫೈರಿಂಗ್ ಮಾಡಂತ ಸ್ಥಿತಿಗೆ ಹೋಗ್ಬೇಕಂದ್ರೆ ಅವ್ರು ಫೈರಿಂಗ್ ಮಾಡಕ ಅವಕಾಶ ಕೊಟ್ಟಿದ್ದು ಯಾರು ಅನ್ನಂತ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಅವ್ರಿಗೆ ಏನು ಹಕ್ಕಿದೆ? ಸಾರ್ವಜನಿಕ ಸ್ಥಳದಲ್ಲಿ ಫೈರಿಂಗ್ ಮಾಡಕ್ಕ ಹಕ್ಕೇನಿದೆ ಅವ್ರಿಗೆ? ಅವ್ರಿಗೇನ ಅಕಸ್ಮಿತವಾಗಿ ಎಲ್ಲನೋ ಒಂದು ಕಡೆ ನೀವು ಎಲ್ಲಿ ಬೇಕಾದಲ್ಲಿ ಫೈರಿಂಗ್ ಮಾಡ್ಬೋದು ಅಂತೇಳಿ ಅವ್ರಿಗೇನೋ ಸರ್ಕಾರ ಏನನ್ನ ಸ್ಪೆಷಲ್ ಆದೇಶವನ್ನು ಕೊಟ್ಟಿದ್ದೇನಾ? ನಾನು ಕೇಳ್ಬೇಕು. ಸ್ಪೆಷಲ್ ಆದೇಶವನ್ನು ಕೊಟ್ಟಿದೆ? ಏನೂ ಕೊಟ್ಟಿಲ್ಲ ಅಲ್ರಿ. ಇವು ಗುಂಪುಗಳು ಆಗೋದು ನಿಜ, ಮಾತಾಡ್ಕೊಳ್ಳೋದು ನಿಜ. ಪಟ 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 ಅಂತ ಫೈರ್ ಮಾಡಿದ್ರೆ ಆ ಫೈರ್ ಮಾಡಿದಂತ ಬುಲೆಟ್ ಯಾವುದು? 0.76 mm. 0.76 mm ನಿಂದ ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆ 0.76 ml ಏನು ಬುಲೆಟ್ ಏನಿದೆನೋ ಅದರಿಂದ ಫೈರ್ ಆಗಿರಕ್ಕನ್ನ ಮೇಲ್ನೋಟಕ್ಕೆ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಅವರಿಂದ ಫೈರಿಂಗ್ ಆಗಿರ್ಬೋದು ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾನು ಹೇಳ್ತಾ ಇಲ್ಲ, ಅವ್ರಂಗ ಬೇಗ ಅಲಿಗೇಷನ್ ಮಾಡ್ತಾ ಇಲ್ಲ. ನಾನು ಮೇಲ್ನೋಟಕ್ಕೆ ಕಾಣು ಬರ್ತಾ ಇದೆ. ಆ ಮೇಲ್ನೋಟಕ್ಕೆ ಅವರಿಂದ ಫೈರ್ ಆಗಿದೆ ಅಂತೇಳಿ ನಾನು ಜನಾರ್ದನ್ ರೆಡ್ಡಿ ಅವರು ಗುಂಡು ಹಿಡ್ಕೊಂಡಂತ ಟೈಮಲ್ಲಿ ನಾನು ನೋಡಿಸಿದ್ರು. ಗುಂಡು ಇವತ್ತು ರಿವಾಲ್ವರ್ ಕೊಡಂತ ಟೈಮಲ್ಲಿ ಒಬ್ಬ ಖಾಸಗಿಯವ್ರಿಗೆ ಅಂದ್ರೆ ಖಾಸಗಿಯವ್ರ ಮತ್ತೆ ಯಾರನ್ನ ಅಪ್ಲೈ ಮಾಡ್ಕೊಂಡ್ರೆ ಅವ್ರಿಗೊಂಥರ ರಿವಾಲ್ವರ್ ಕೊಡ್ತಾರೆ. ಇವ್ರು ಯಾರನ್ನ ಬೇರೆಯವ್ರು ಏನನ್ನ ಇವತ್ತು ರಿವಾಲ್ವರ್ ಉಪಯೋಗಿಸ್ಬೇಕಂದ್ರೆ ಸೆಕ್ಯೂರಿಟಿ ಗಾರ್ಡ್ ಸಲುವಾಗಿ ಅವ್ರಿಗೆ ಬೇರೆ ತರ ಬಂದೂಕ್ ಕೊಡ್ತಾರೆ. ಪ್ರೊಹಿಬಿಟೆಡ್ ನಾನ್ ಪ್ರೊಹಿಬಿಟೆಡ್ ಗನ್ಗಳು ಕೊಡ್ತಾರೆ. ಅವರು ಈ ಗುಂಡೇನು ಆರಿಸಿದಂತ ಟೈಮಲ್ಲಿ ಸಿಕ್ಕಾಪಟ್ಟಿರಿ. ಹೆಂಗಂತ ಹೇಳಿದ್ರೆ ಆ ಮಳೆ ಸುರಿಸಿದಂಗ ಸುರಿಸ್ತಾ ಇದಾರೆ ಕಲ್ಲುಗಳು. ಆ ಸುರಿಸಂತ ಟೈಮಲ್ಲಿ ನಮ್ಮ ನಗರ ಪಾಲಿಕೆ ಸದಸ್ಯರಾದಂತ ಕಲ್ಪನಾ ಅವರು, ಗಂಡ ಆದಂತ ವೆಂಕಟರಮಣ ಅವರು, ಇನ್ನೊಬ್ರು ಡ್ರೈವರ್ ಆದಂತ ಸೂರ್ಯ ಅವರು, ಇನ್ನೊಬ್ರು ನಮ್ಮ ಕಾರ್ಯಕರ್ತರಾದಂತ ಕೃಷ್ಣ ಅವರು, ಇನ್ನ ಸಾಕಷ್ಟು ಮಂದಿ ನೋಡ್ರಿ ಈ ಪಟ್ಟಿ ಹುಡ್ಕೊಂಡು ಬಂದಾರ ನೋಡ್ರಿ. ಬಹಳಷ್ಟು ಮಂದಿ ಅಡ್ಮಿಟ್ ಆಗಿದಾರ್ರಿ. ಬಹಳಷ್ಟು ಮಂದಿನ ಮತ್ತೆ ಫುಲ್ ಏನನ್ನ ತೊಂದರೆ ಆಗೋದು ಅಂತೇಳಿ ಪುನಃ ಅವ್ರಿಗೆ ತೊಂದರೆ ಆಗಿದ್ರೆ ಕೂಡ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಟ್ಟಾರ್ರಿ. ಅವ್ರನ್ನ ಹಿಡ್ಕೊಂಡೋದು ಸರಿಯಲ್ಲ ಅಂತೇಳಿ ಕಳಿಸ್ಬಿಟ್ಟಾರ, ಬೈ ಫೋರ್ಸ್ಫುಲಿ ಕಳಿಸ್ಬಿಟ್ಟಾರ. ಅವ್ರು ಕೂಡ ಪಾಪ ಅವ್ರು ವೆಂಕಟರಮಣ ಹೇಳಿದ್ರೆ ನನ್ನ ತಲೆ ನೋವು ಹೋಗ್ತಾ ಇದೆ ಅಂದ್ರೆ ಅವ್ರು ಹಿಡಿಸ್ಕೊಳಕ್ ಹೋಗಿರ್ಲಿಲ್ಲ. ಇನ್ನೊಬ್ಬಡಿಗ ನನಗೆ ಹೆದೆ ನೋವ್ತಾ ಇದೆ ಅವ್ರಿಗೆ ತುಳಿದಾರ ಕಲ್ಲಿಂದ ಅಂದ್ರೆ ಅವ್ರನ್ನ ಒಬ್ಬಡಿಯಲ್ಲಿ ಹಿಡ್ಕೊಂಡಿಲ್ಲ, ಕಳಿಸ್ಬಿಟ್ಟಾರ್ರಿ. ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈಗ ಆ ಫೈರಿಂಗ್ ಮಾಡಿದಂತ ಟೈಮಲ್ಲಿ ಆ ಕಲ್ಲು ತೂರಾಟ ಆದಂತ ಟೈಮಲ್ಲಿ ನಮ್ಮಲ್ಲಿ ಕೂಡ ಕಲ್ಲು ತೂರಾಟ ಆಗಿದ್ರಿ. ನಾನು ಜನಾರ್ದನ್ ರೆಡ್ಡಿ ಅವ್ರ ಗುಂಡು ನೋಡಿದಂತ ಟೈಮಲ್ಲಿ ಆ ಸಣ್ಣ ರಿವಾಲ್ವರ್ ಇಂದ ಫೈರ್ ಆಗಿದ್ದಾರೆ. ಆ ಸಣ್ಣ ರಿವಾಲ್ವರ್ ಇಂದ ಏನ್ ಫೈರ್ ಆಗಿದನೋ ಆ ಫೈರ್ ಆದಂತ ರಿವಾಲ್ವರ್ ಓಪನ್ ಆಗಿ ಅವರು ವಾಟ್ಸಪ್ ಫೇಸ್ಬುಕ್ ಗಳಲ್ಲಿ ಲೈವ್ಗಳಲ್ಲಿ ಅವರು ಗನ್ಮ್ಯಾನ್ಗಳನ್ನೇ ಅವರೇ ಹಾರಿಸ್ತಾ ಇದಾರ.
ಆರಿಸುವಂತ ಟೈಮಲ್ಲಿ ಆ ಯಾರೋ ಸತೀಶ್ ರೆಡ್ಡಿ ಅನ್ನಂತ ವ್ಯಕ್ತಿ ಅವ್ರೇನು MLA ಅಲ್ಲ, ಮಾಜಿ MLA ಅಲ್ಲ, ಯಾರು ಜನಪ್ರತಿನಿಧಿ ಅಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.